ನನ್ನ ಮಗನಿಗೆ ಚಟ್ನಿನ ಮಿಕ್ಸಿಲಿ ರುಬ್ಬಿದ್ರೆ ಇಷ್ಟ ಆಗಲ್ಲ. ಅವನಿಗೆ ಕಲ್ಲಲ್ಲೇ ರುಬ್ಬಬೇಕು. ಇನ್ಮೇಲೆ ಚಟ್ನಿನ ಅವಳಿಗೆ ಕಲ್ಲಲ್ಲೇ ರುಬ್ಬಕ್ಕೆ ಹೇಳು. ಇನ್ನು ಮುಂದೆ ನಾನು ಏನು ಹೇಳ್ಕೊಡಲ್ಲ, ಎಲ್ಲ ಅವಳೇ ತಿಳ್ಕೊಂಡು ಮಾಡಬೇಕು. ಹಲೋ ಮೈನಾ, ಅತ್ತೆ ಹೇಳಿದ್ ಕೇಳಿಸ್ತಲ್ವಾ? ಕಲ್ಲಲ್ಲೇ ರುಬ್ಬಿ ಚಟ್ನಿ ಮಾಡ್ತೀನತ್ತೆ. ತುಳಸಿ, ಅವಳಿಗೆ ಹೇಳು ಮತ್ತೆ ಮತ್ತೆ ನನ್ನ ಅತ್ತೆ ಅಂತ ಕರಿಬೇಡ ಅಂತ. ಹಲೋ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಪದೇ ಪದೇ ಅದನ್ನೇ ಹೇಳ್ಬೇಕಾ? ಅತ್ತೇನ ಅತ್ತೆ ಅಂತ ಕರೀದೆ ಇನ್ನೇನಂತ ಕರಿಬೇಕು? ಕಲ್ಲಲ್ಲೇ ರುಬ್ಬಿ ಚಟ್ನಿ ಮಾಡ್ತೀನತ್ತೆ. ನೋಡಿದ್ರ ಅತ್ತೆ, ನೀವ್ ಹೇಳಿದ್ರು ಅತ್ತೇನೇ ಅಂತ ಕರೀತಾಳಂತೆ. ಅತ್ತೆ ತಗೊಳ್ಳಿ, ನೀವು ಹಣ್ಣು ತಿಂತಾ ಇರಿ, ನಾನು ಒಂದು ನಿಮಿಷ ಬರ್ತೀನಿ. ರುಬ್ಬಿದ್ದೆಲ್ಲ ಆಯ್ತಾ? ಇನ್ನೇನ್ ಆಗ್ತಿದೆ? ನುಣ್ಣಗ್ ರುಬ್ಬು, ಅವಾಗ್ಲೇನೆ ಮಾವನ್ಗಿಷ್ಟ ಆಗೋದು. ಸರಿ. ತುಳಸಿ, ಮೋಟರ್ ರಿಪೇರಿ ಆಯ್ತಾ? ಅಯ್ಯೋ ಹೌದಲ್ಲ, ಆ ಪ್ಲಂಬರ್ಗ್ ಫೋನ್ ಮಾಡಿ ಹೇಳಿದ್ರೆ ಬರ್ಲೇ ಇಲ್ಲ ನೋಡು. ಎಷ್ಟು ಬೇಜವಾಬ್ದಾರಿ ಇರ್ಬೇಕಲ್ಲ ಅವ್ರಿಗೆ. ಅತ್ತೆ ಹೇಳಿದ್ರಲ್ವಾ ಫೋನ್ ಮಾಡಿ. ಇರು, ಮತ್ತೆ ಕಾಲ್ ಮಾಡಿಸ್ತೀನಿ. ತುಳಸಿ, ಮನೆ ಹಿಂದೆ ಇರೋ ವಾಲ್ನ ಹಿಂಗ್ ತಿರುಗ್ಸಕ್ಕೆ ಅವರೇ ಬರ್ಬೇಕಾ? ಮನೆ ಹಿಂದೆ ಇರೋ ವಾಲ್ನ ತಿರುಗಿಸಿದ್ರೆ ನೀರ್ ತಾನಾಗೆ ಬರುತ್ತೆ. ಗೊತ್ತಾಗ್ಲಿಲ್ಲ ಅಲ್ವಾ? ಒಂದ್ ನಿಮಿಷ. ಏನ್ ಹಾಗೆ ನೋಡ್ತಿದ್ಯಾ? ಮನೆ ಹಿಂದ್ಗಡೆ ಹೋಗಿ ನೀನು ವಾಲ್ನ ಆಫ್ ಮಾಡಿ ಬಂದಿದ್ದೆ ಅಲ್ವಾ? ಅದನ್ನ ನಾನು ಆನ್ ಮಾಡಿ ಬಂದಿದ್ದೀನಿ. ಅಲ್ಲ ತುಳಸಿ, ಇಷ್ಟೆಲ್ಲ ಮಾಡೋದ್ರ ಬದಲು ನೇರವಾಗಿ ನೀನು ನನ್ನ ಹತ್ರನೇ ಬಂದು ನೀರ್ ತುಂಬಿಸಂತ ಹೇಳಿದ್ರೆ ನಾನು ಧಾರಾಳವಾಗಿ ತುಂಬಿಸ್ತಿದ್ದೆ. ಅದನ್ ಬಿಟ್ಟು ಮುಂದೆ ಈ ತರ ಒಳ್ಳೆ ತರ ನಾಟಕ ಮಾಡ್ಕೊಂಡು ಹಿಂದೆ ಈ ತರ ಮಾಡ್ತಿದ್ಯಲ್ವಾ? ಪ್ರಯೋಜನ ಇಲ್ಲ. ವೆರಿ ಗುಡ್ ಮೈನಾ, ಈ ಎಲ್ಲಾ ಪ್ಲಾನು ನಂದೇ ಅಂತ ಕಂಡುಹಿಡ್ದ್ಬಿಟ್ಟ. ಬೆಳಿಗ್ಗೆ ಬಟ್ಟೆ ಹೋಗಿ ಅಂತ ಹೇಳೋದ್ರಿಂದ ಹಿಡಿದು ಈಗ ಚಟ್ನಿನ ನುಣ್ಣಗೆ ರುಬ್ಬು ಅಂತ ಹೇಳೋ ಮಾತುವರೆಗೂ ಅದೆಲ್ಲ ಅತ್ತೆ ಮಾತಲ್ಲ, ನಿನ್ ಮಾತು ಅಂತ ಚೆನ್ನಾಗಿ ಗೊತ್ತೈತೆ. ಅಲ್ಲ ತುಳಸಿ, ಈ ತರ ಯಾಕೆ ನನಗೆ ತೊಂದರೆ ಕೊಡ್ತಿದ್ಯಾ? ನಾನು ಯಾವತ್ತಾದ್ರೂ ನಿನ್ ತಂಟೆಗೆ ಬಂದಿದ್ನಾ? ಹೌದು, ನೀನ್ ನನ್ ತಂಟೆಗೆ ಬಂದಿದ್ಯಾ, ನನ್ ಜೀವನಕ್ಕೂ ಬಂದಿದ್ಯಾ. ಧ್ರುವ ಮಾವ ಆ ತಾಳಿನ ನನ್ ಕುತ್ತಿಗೆ ಕಟ್ಬೇಕಿತ್ತು. ನೀನ್ ಯಾಮಾರ್ಸಿ ಆ ತಾಳಿನ ಕಟ್ಟಿಸ್ಕೊಂಡ್ಬಿಟ್ರೆ ನಾನ್ ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ಅಲ್ಲ, ನೀನ್ ಯಾರ್ಯಾರನೋ ಕರ್ಕೊಂಡ್ ಬಂದು ಈ ಮನೆ ಒಳಗಡೆ ಸೇರ್ಕೊಂಡ್ಬಿಟ್ರೆ ನಾನ್ ಹೆದರ್ಕೊಂಡ್ಬಿಡ್ತೀನಾ? ನೋಡ್ ತುಳಸಿ, ನಿನ್ಗೊಂದ್ ವಿಷಯ ಅರ್ಥ ಆಗ್ತಿಲ್ಲ. ಧ್ರುವ ಅವ್ರ ಜೀವನದಲ್ಲಿ ನಾನ್ ಬರ್ದೇ ಇದ್ದಿದ್ರೂನು ಅವ್ರು ನಿನ್ಗೆ ತಾಳಿ ಕಟ್ತಿರ್ಲಿಲ್ಲ. ಈ ವಿಷಯ ನಿನಗೆ ಅರ್ಥ ಆದ್ರೆ ನೀನ್ ಈ ತರ ಎಲ್ಲ ನಡ್ಕೊಳಲ್ಲ. ನೋಡು, ನಾನು ಹೇಗ್ ನಡ್ಕೋಬೇಕು ಅಂತ ನಿನ್ನಿಂದ ಕಲ್ತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನೀನ್ ಈ ಮನೇಲಿ ಇರಬಾರ್ದು. ಆದಷ್ಟು ಬೇಗ ಈ ಮನೆಯಿಂದ ಆಚೆ ಹೋಗ್ಬೇಕು. ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದೀನಿ. ತುಳಸಿ, ನನ್ ಹಳ್ಳಿಯಿಂದ ಬಂದಿರೋಳು. ನನ್ಗೆ ಕಿಲೋಮೀಟರ್ ಗಟ್ಲೆ ನೀರ್ನ ಹೊತ್ಕೊಂಡು ಹೋಗಿರೋದು ಗೊತ್ತು, ರಾಶಿ ರಾಶಿ ಬಟ್ಟೆನ ಒಗೆಯೋದು ಗೊತ್ತು. ಈ ತರ ಚಿಕ್ಕ ಪುಟ್ಟ ಕೆಲ್ಸ ಕೊಟ್ಟು ನನ್ನ ಮನೆಯಿಂದ ಹೊರಗಡೆ ಹಾಕ್ಬೋದು ಅಂತ ಅನ್ಕೊಂಡ್ರೆ ಅದ್ ನಿನ್ ಮೂರ್ಖತನ. ನೋಡು, ನಾನ್ ಒಂದ್ ವಿಷಯ ಹೇಳ್ತೀನಿ, ನೆನ್ಪಲ್ಲಿಟ್ಕೋ. ಇನ್ ಒಂದೇ ಒಂದ್ ತಿಂಗಳಲ್ಲಿ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ
ನೀನ್ ಈ ಸರ್ಕಸ್ ಮಾಡದೆ ಸುಮ್ನೆ ಇದ್ರೆ ತುಂಬಾ ಚೆನ್ನಾಗಿರತ್ತೆ. ಏನು 1 ತಿಂಗಳ? 1 ತಿಂಗಳೆಲ್ಲ ಈ ಮನೇಲಿ ಇರ್ತೀಯ ಅಂತ ನಿನ್ ಕನಸು ಕಾಣ್ಬೇಡ ಮೈನಾ.